ನಮಸ್ಕಾರ ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ರೈತರಿಗೂ ಕೂಡ ಬಿಗ್ ಶಾಕ್ ಅಂತ ಅನ್ಬೋದು. ಸೊ ಮುಖ್ಯವಾಗಿ ಜಮೀನನ್ನ ಯಾರು ಹೊಂದಿರ್ತಾರ ನೋಡಿ, ಸೊ ಅವ್ರೆಲ್ಲರಿಗೂ ಕೂಡ ಬಿಗ್ ಶಾಕ್ ಅಂದ್ರೆ ಸೊ ಅದ್ರ ಜೊತೆಗೇನೆ ನಿಮಗೆ ಒಳ್ಳೇದು ಮಾಡ್ಲಿಕ್ಕೆ ಬಿಗ್ ಶಾಕ್ ಬಂದಿರುವಂತದ್ದು. ಸೊ ಇದು ಒಳ್ಳೇದಂತರ ಬಿಗ್ ಶಾಕ್ ಅಂತಾರೆ ಏನನ್ನ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಬೋದು. ಸೊ ಎರಡದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೇನೆ. ಸೊ ಮುಖ್ಯವಾಗಿ ಎಲ್ಲ ರೈತರು ಕೂಡ ಇಲ್ಲಿ ಒಂದೇ ಮಾತನಲ್ಲಿ ಹೇಳ್ಬೇಕಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು, ನೋಡ್ಲೇಬೇಕು. ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋನ ವಾಚ್ ಮಾಡಿ. ಸೊ ನಾನು ಒಂದೇ ಪಾಯಿಂಟ್ ಬಿಡಲು ಕೂಡ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದು. ಅದ್ರ ಜೊತೆಗೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ರೈತರೆ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ರೈತರ ಗಮನಕ್ಕೆ ಪಹಣಿ ಆಧಾರ್ ಜೋಡಣೆ ಕಡ್ಡಾಯ ಅಂತ ಹೇಳಿದ್ದಾರೆ. ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀರಿ ರೈತರ ಬಗ್ಗೆ ಹೇಳುವಾಗ. ಸೊ ಇಂದು ಪಹಣಿ ಆಧಾರ್ ಕಾರ್ಡ್ ಲಿಂಕ್ ಎಲ್ಲರೂ ಕೂಡ ಹೇಳ್ತಾರೆ. ಸೊ ಇದನ್ನೇನು ಹೇಳ್ತಾ ಇದ್ದೀರಾ ಅಂತ ಅನ್ಬೋದು. ಸಾಕಷ್ಟು ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ. ಸೊ ಮೊದಲು ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳಿ, ಓಕೆನಾ. ಸೊ ಇಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯ ಜೋಡಣೆಯನ್ನ ಮಾಡಲೇಬೇಕು. ಸೊ ಲಿಂಕ್ ಮಾಡಲು ಕೆಲವೇ ದಿನಗಳು ಬಾಕಿ ಅಂತ ಹೇಳಿದ್ದಾರೆ. ಸೊ ಎಷ್ಟು ದಿನಗಳು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ, ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಆಧಾರ್ ಕಾರ್ಡ್ ಲಿಂಕ್ ಟು RTC ಜುಲೈ ತಿಂಗಳ ನಂತರ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದನ್ನ ನಿಲ್ಲಿಸಲಿದೆ ಸರ್ಕಾರ. ಜುಲೈ ತಿಂಗಳ ನಂತರ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡಿಸುವುದನ್ನ ಸರ್ಕಾರ ನಿಲ್ಲಿಸಲಿದೆ ಅಂತ ಮಾಹಿತಿ ಹೊರಡಿಸಿರುವಂತದ್ದು. ಸೊ ಅದ್ರ ಜೊತೆಗೇನೆ ಈಗ ಇಂಪಾರ್ಟೆಂಟ್ಗಳಿದಾವೆ ನೋಡಿ. ಸಣ್ಣ ಮತ್ತು ದೊಡ್ಡ ರೈತರು ಮಾಹಿತಿ ದಾಖಲಿಸುವುದರ ಜೊತೆಗೆ, ಸಣ್ಣ ಮತ್ತು ದೊಡ್ಡ ರೈತರು 1 ಎಕರೆ ಹೊಂದಿರಲಿ 100 ಎಕರೆ ಹೊಂದಿರಲಿ, ಸೊ ಅವ್ರು ಯಾರೇ ಆಗಿರ್ಲಿ, ರೈತರಿದ್ರೆ ಅವ್ರ ಹೆಸರಲ್ಲಿ ಜಮೀನ್ ಇದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ದಾಖಲೆ ಏನಂದ್ರೆ ನಿಮ್ಮ ದಾಖಲಿಸುವ ಮಾಹಿತಿಗಳನ್ನ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳಾಗಿರಲಿ, ನಿಮ್ಮ ಎಷ್ಟು ಎಕರೆ ಇದೆ ಎಷ್ಟು ಇಲ್ಲ ಎಲ್ಲನೂ ಕೂಡ ದಾಖಲಿಸುವುದರ ಜೊತೆಗೆ ಭೂ ಸಂಬಂಧಿತ ವಂಚನೆಯನ್ನ ತಡೆಗಟ್ಟುವ ಒಂದು ಸಲುವಾಗಿ ಈ ಒಂದು ಸರ್ಕಾರ ಜನರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಸೊ ಇದನ್ನ ಜಾರಿ ಮಾಡಿರುವಂತದ್ದು. ಸೊ ಲಿಂಕ್ ಎದಕ್ಕೆ ಮಾಡಿಸ್ತಾ ಇದಾರೆ ಅಂತ ಅನ್ನೋದನ್ನ ತಿಳ್ಕೊಳ್ಳಿ. ನಿಮ್ಮ ಮಾಹಿತಿ ಅಷ್ಟೇ ಕೊಡ್ತೀರಾ, ಅದರ ಡಾಕ್ಯುಮೆಂಟ್ಸ್ಗಳು ಒಂದಕ್ಕೊಂದು ಜೋಡಣೆ ಇರಲ್ಲ. ಸೊ ಆ ಒಂದು ಜೋಡಣೆ ಇದ್ರೆ ನಿಮ್ದು ಪ್ರೊಟೆಕ್ಟ್ ಇರುತ್ತೆ ಭೂಮಿಗಳು, ಲ್ಯಾಂಡ್ ಏನಿರ್ತಾವಲ್ಲ ನಿಮ್ಮ ಒಂದು ಭೂಮಿಗಳು, ಸೊ ಎಲ್ಲನೂ ಕೂಡ ಪ್ರೊಟೆಕ್ಟ್ ಆಗಿರ್ತವೆ. ಸೊ ನಿಮ್ಮ ಹೆಸರಲ್ಲೇನೆ ಯಾರು ಕೂಡ ವಂಚನೆ ಮಾಡ್ಲಿಕ್ಕೆ ಬರಲ್ಲ ಅಂತ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ಬೋದು. ಸೊ ಅಂತ ಒಂದು ಗುಡ್ ನ್ಯೂಸ್ ಅಂತಾನೆ ಅನ್ಬೋದು. ಯಾಕಂದ್ರೆ ನಿಮ್ಗೋಸ್ಕರನೇ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಂದ್ರೆ ಜುಲೈ ಒಳಗಾಗಿನೇ ನೀವು ಮಾಡಿಸ್ಬೇಕು ಅನ್ನೋದು ಬಿಗ್ ಶಾಕ್ ಆಗಿರ್ಬೋದು. ಯಾಕಂದ್ರೆ ಬೇಗನೆ ಮಾಡಿಸ್ಬೇಕಾಗತ್ತೆ. ಮುಂದೆ ಹಣ ಕೊಟ್ಟಾದ್ರೂ ಮಾಡಿಸ್ಬೋದು ಅಥವಾ ಮಾಡಿಸ್ಲಿಕ್ಕೆ ಅವಕಾಶನೇ ಕೊಡದೇ ಇರ್ಬೋದು ಸರ್ಕಾರ. ಸೊ ಅದಕ್ಕೋಸ್ಕರ ಬೇಗನೆ ನೀವು ಮಾಡಿಸ್ಲೇಬೇಕಾಗತ್ತೆ. ಇದೊಂಥರ ಬಿಗ್ ಶಾಕ್. ಅದ್ರ ಜೊತೆಗೇನೆ ನಿಮ್ಗೆ ಮಾಡಿಸ್ಲೇಬೇಕು. ಇದೆಲ್ಲನೂ ಕೂಡ ನಿಮ್ ಒಳ್ಳೇದಕ್ಕೋಸ್ಕರನೇ ಅಂತ ಹೇಳ್ತಾ ಇರುವಂತದ್ದು, ನಿಮ್ಗೆ ಒಳ್ಳೇದೇ, ಓಕೆನಾ. ಸೊ ಎಲ್ಲ ರೈತರು ಕೂಡ ನಿಮ್ಮ ಒಂದು ಭೂಮಿ ಪ್ರೊಟೆಕ್ಟ್ ಆಗಿರ್ಬೇಕು ಅನ್ನೋದನ್ನೇ ಬಯಸ್ತೀರಾ. ಸೊ ಅದನ್ನೇ ಸರ್ಕಾರ ಕೂಡ ಬಯಸ್ತಾ ಇರುವಂತದ್ದು. ಸಾಕಷ್ಟು ಇಲ್ಲಿ ಮುಂದೆ ನೋಡ್ತಾ ಹೋಗಿ ಏನೇನು ಇಂಪಾರ್ಟೆಂಟ್ ಮಾಹಿತಿಗಳಿದಾವ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಜಮೀನು ಮಾಲೀಕರು ಆಧಾರ್ ಕಾರ್ಡ್ ಭಾವಚಿತ್ರದೊಂದಿಗೆ ಪಹಣಿಯನ್ನು ಕೂಡ ಲಿಂಕ್ ಮಾಡಿಸಬೇಕಂತ ಹೇಳಿದ್ದಾರೆ. ಈಗಾಗಲೇ ನೀವು ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಫೋಟೋ ಎಲ್ಲನೂ ಕೂಡ ಹಚ್ಕೊಟ್ಟಿದ್ರೆ ಅದ್ರ ಜೊತೆಗೇನೆ ಪಹಣಿ ಕೂಡ ನೀವು ಲಿಂಕ್ ಮಾಡಿಸಲೇಬೇಕು ಅಂತ ಮಾಹಿತಿನ ಕೊಟ್ಟಿರುವಂತದ್ದು. ಸರ್ಕಾರ ಆಧಾರ್ ಕಾರ್ಡ್ ಲಿಂಕ್ ಮಾಡಲು ಜುಲೈ ಒಳಗೆ ಗಡುವು ನೀಡಿದೆ. ಆಧಾರ್ ಕಾರ್ಡ್ ಏನಿದೆಯಲ್ಲ, ಯಾರು ಇನ್ನೂ ಕೂಡ ಲಿಂಕ್ ಮಾಡಿಸಿಲ್ಲ, ಪಹಣಿಗಾಗಿರ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ಬೇಗನೆ ಲಿಂಕ್ ಮಾಡಿಸಿ. ಜುಲೈ ಒಳಗಾಗಿನೇ ನೀವು ಏನು ಲಿಂಕ್ ಮಾಡಿಸಲೇಬೇಕಂತ ಗಡುವು ಕೊಟ್ಟಿದೆ, ಟೈಮ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರದೇ ಜಮೀನನ್ನ ಮತ್ತೊಬ್ಬರು ಲಪಟಾಯಿಸಲು ಬೆಳೆ ಸಂದರ್ಭದಲ್ಲಿ ಪರಿಹಾರ ಅವುಗಳನ್ನ ದುರುಪಯೋಗ ಪಡಿಸ್ತಾರಂತೆ. ಅಂದ್ರೆ ಈಗ ನಿಮ್ಮ ಒಂದು ಬರ ಪರಿಹಾರ ಬರ್ತಾ ಇಲ್ಲ ಅಂತ ಅಂತಿದ್ರ, PM ಕಿಸಾನ್ ಸಮ್ಮಾನ ನಿಧಿ ಬರ್ತಾ ಇಲ್ಲ ಅಂತ ಕೆಲವೊಂದಿಷ್ಟು ರೈತರು ಹೇಳ್ತಾ ಇದ್ರಿ, ಸಾಕಷ್ಟು ಜನ ರೈತರು ಕಮೆಂಟ್ ಮಾಡ್ತಾ ಇದ್ರಿ. ಸೊ ಇದು ಯಾವ ಕಾರಣಕ್ಕಂದ್ರೆ ನಿಮ್ಮ ಹೆಸರಲ್ಲೇನೆ ಭೂಮಿ ಇರುತ್ತೆ, ಆದ್ರೆ ಅದಕ್ಕೆ ಪಹಣಿ ಯಾರ್ದೋ ಜೋಡಿಸ್ಬಿಟ್ಟಿರ್ತೀರಾ, ಸೊ ಅಥವಾ ಆಧಾರ್ ಕಾರ್ಡ್ ಯಾರ್ದೋ ಲಿಂಕ್ ಮಾಡಿಸಿರ್ತೀರಾ. ಸಾಕಷ್ಟು ಜನರು ನಿಮ್ಮ ಭೂಮಿ ಹೆಸರಲ್ಲೇನೆ ಅವರು ಸಾಕಷ್ಟು ಒಂದು ಪರಿಹಾರವನ್ನ ಅಮೌಂಟ್ ಅನ್ನ ಪಡಿತಾ ಇರ್ತಾರೆ. ಸೊ ಇಲ್ಲಿ ಭೂ ಪರಿಹಾರ ಅವನ ಅಮೌಂಟ್ ಪಡಿತಾ ಇದ್ರೆ, PM ಕಿಸಾನ್ ಸಮ್ಮಾನ ನಿಧಿ, ಇದು ಸಾಕಷ್ಟು ಜನ ದೂರು ಸರ್ಕಾರದ ಬಳಿ ಹೋಗಿರುವಂತಹ ಕಾರಣಕ್ಕಾಗಿನೇ ಈ ಒಂದು ನಿರ್ಧಾರವನ್ನ ಸರ್ಕಾರ ಕೈಗೊಂಡಿದೆ. ಸೊ ಅದಕ್ಕೋಸ್ಕರ ಇಂತಹ ಮಾಹಿತಿಯನ್ನ ಸರ್ಕಾರ ಹೊರಡಿಸಿರುವಂತದ್ದು ನಾವು ನಿಮಗೆ ತಿಳಿಸ್ತಾ ಇರುವಂತದ್ದು. ಸೊ ಓಕೆ, ನೋಡ್ಕೊಳ್ಳಿ. ಇಷ್ಟಿಷ್ಟು ಆದ್ಮೇಲೆ ರಾಜ್ಯದಲ್ಲಿ ಎಲ್ಲ ಆಸ್ತಿಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವ ಪ್ರಕ್ರಿಯೆ ಜುಲೈ ಒಳಗಾಗಿ ಅಂತ್ಯಗೊಳ್ಳಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಜುಲೈ ಒಳಗಾಗಿನೇ ಎಲ್ಲ ಆಸ್ತಿಗಳಿಗೂ ಕೂಡ, ಯಾವುದೇ ರೈತರಾಗಿರ್ಲಿ, ನಿಮ್ಮ ಎಷ್ಟೇ ಆಸ್ತಿ ಆಗಿರಲಿ, ಎಲ್ಲ ಆಸ್ತಿಗಳಿಗೂ ಕೂಡ ನೀವು ಆಧಾರ್ ಕಾರ್ಡನ್ನ, ಡಾಕ್ಯುಮೆಂಟ್ಸ್ಗಳನ್ನ, ಪಹಣಿಯನ್ನ ಲಿಂಕ್ ಮಾಡಿಸಲೇಬೇಕು. ಆ ಒಂದು ಪ್ರಕ್ರಿಯೆ ಏನಿದೆ ಅಲ್ಲ, ಜುಲೈ ಒಳಗಾಗಿನೇ ಅಂತ್ಯಗೊಳ್ಳಲಿದೆ ಅಂತ ಹೇಳಿದರೆ ಅದರೊಳಗಾಗಿನೇ ಮುಕ್ತಾಯಗೊಳ್ಳುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಪ್ರಯತ್ನ ಮಾಡಿ ಲಿಂಕ್ ಮಾಡಿಸ್ಲಿಕ್ಕೆ.
ಸೊ ಓಕೆನಾ. ಸೊ ಇದಿಷ್ಟು ಆದಮೇಲೆ ನೀವು ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕು ಅನ್ನುವಂತಹ ಕ್ವಶನು ನಿಮ್ಮ ತಲೆಯಲ್ಲಿ ಎಲ್ಲರ ತಲೆಯಲ್ಲಿ ಉಂಟಾಗ್ಬೋದು. ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅನ್ನೋದನ್ನು ಈಗ ಮುಖ್ಯವಾಗಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಗ್ರಾಮ ಪಂಚಾಯತ ಗ್ರಾಮ ಲೆಕ್ಕಾಧಿಕಾರಿ ಬಳಿ, ಓಕೆನಾ. ಸೊ ನಿಮ್ಮ ಮನೆ ಹತ್ತಿರ ಅಥವಾ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಓಣಿಯಲ್ಲಿನೂ ಕೂಡ ಇರ್ಬೋದಾಗಿರುತ್ತೆ. ನಿಮಗೆ ಮನೆಗೆ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯತಿ ಇರುತ್ತೆ, ಓಟ್ ಹಾಕ್ತಿರಲ್ಲ, ನಿಮ್ಗೆ ಗೊತ್ತಿರುತ್ತೆ, ಸಾಕಷ್ಟು ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿರುವಂತಹ ಗ್ರಾಮ ಲೆಕ್ಕಾಧಿಕಾರಿ ಬಳಿ ನೀವು ಹೋಗ್ಬೇಕಾಗತ್ತೆ. ಗ್ರಾಮ ಲೆಕ್ಕಾಧಿಕಾರಿ ಬಳಿ ನೀವು ಹೋದ ತಕ್ಷಣ ರೈತರು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸ್ಬೋದು. ಅವ್ರ ಹತ್ರ ಹೋಗಿ ನೀವು ಆರಾಮಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಕೊಂಡು ಲಿಂಕನ್ನು ಮಾಡಿಸ್ಬೋದು. ಡಾಕ್ಯುಮೆಂಟ್ಸ್ ಯಾವ ಕಣ್ರಿ ಅಂತ ನೀವು ಅನ್ಬೋದು. ಡಾಕ್ಯುಮೆಂಟ್ಸ್ಗಳನ್ನು ಹೇಳ್ತೇನೆ ನೋಡಿ. ಇಲ್ಲಿ ಆಧಾರ್ ಕಾರ್ಡು ಬೇಕೇ ಬೇಕು, ಅದನ್ನೇ ಲಿಂಕ್ ಮಾಡಿಸೋದಿದೆ. ಸೊ ನೆಕ್ಸ್ಟು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ. ಅದಾದಮೇಲೆ ಪಹಣಿ ಅದನ್ನೇ ಲಿಂಕ್ ಮಾಡಿಸ್ಕೋಬೇಕಾಗತ್ತೆ, ಅದು ಕೂಡ ಬೇಕು. ಅದಾದಮೇಲೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರು ಆ್ಯಕ್ಟಿವ್ ಆಗಿರಬೇಕು. ಸೊ ಆ್ಯಕ್ಟಿವ್ ಇರುವಂತಹ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ನ ತೆಗೆದುಕೊಂಡು ಹೋಗಿ ಟೋಟಲ್ ಆಗಿ 4 ಡಾಕ್ಯುಮೆಂಟ್ಸ್ಗಳು ಆಗ್ತವೆ. ಸೊ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಒಯ್ದುಕೊಂಡು ಏನು ಮಾಡಬೇಕಾಗತ್ತೆ, ಸೊ ಅಲ್ಲಿ ಲಿಂಕ್ ಮಾಡಿಸ್ಬೋದಾಗಿರುತ್ತೆ. ಎಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಅಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೋದಾಗಿರುತ್ತೆ. ಸೊ ಇದನ್ನು ಏನು ಮಾಡ್ಬೇಕು ಹೇಳಿ ನೀವು. ಸೊ ಇದಿಷ್ಟು ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಮೊದಲನೇದಾಗಿ. ಸೊ ನಿಮ್ಗೆ ಏನೇ ಕನ್ಫ್ಯೂಷನ್ ಇರಲಿ, ನೀವು ಏನು ಮಾಡ್ಬೇಕು ಹೇಳಿ, ಕಮೆಂಟ್ ಮಾಡಬೇಡಿ. ಸೊ ಡೈರೆಕ್ಟಾಗಿ ನೀವೇನು ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ, ನಾನು ಸಪ್ರೇಟಾಗಿ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡ್ತೀನಿ. ಸಾಕಷ್ಟು ಜನ ಅದ್ರ ಬಗ್ಗೆನೇ ಕನ್ಫ್ಯೂಷನ್ ಇಲ್ಲಿದ್ದರೆ, ಯಾವುದೋ ಒಂದು ವಿಷಯ ಇರುತ್ತಲ್ಲ, ಸೊ ಅದ್ರ ಬಗ್ಗೆ ಕನ್ಫ್ಯೂಷನ್ ಇಲ್ಲಿದ್ದರೆ ಬೇರೆ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಆದರೆ ಲೈಕ್ ಮಾಡಿ, ನಿಮ್ಮ ಮುಖ್ಯವಾಗಿ ನಿಮ್ಮ ರೈತರ ಸ್ನೇಹಿತರಿಗೆ ಶೇರ್ ಮಾಡಿ. ಅಥವಾ ನೀವು ರೈತರಾಗಿಲ್ಲ ಅಂದರೆ ನಿಮ್ಮ ರೈತರು ಯಾರಿರ್ತಾರೆ, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಮನೆಯಲ್ಲಿರುವಂಥವ್ರು, ನಿಮ್ಮ ಏನು ಸಂಬಂಧಿಕರಿರ್ತಾರೆ, ಸೊ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ತಿಳಿಸಿ. ಸೊ ಈ ರೀತಿಯಾಗಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅಂತ ಸೊ ಎಲ್ಲರಿಗೂ ಕೂಡ ತಿಳಿಸ್ಕೊಂಟಾರ. ಅಂದರೆ ಫೇಕ್ ನ್ಯೂಸ್ ಅನ್ನೋರು ಕೂಡ ಸ್ವಲ್ಪ ಜನ ಇರ್ತಾರೆ. ಸೊ ಆದಷ್ಟು ಇರಬೇಕು, ಅವರು ಕೂಡ ಸೊ ಇರ್ತಾರೆ. ಸೊ ಅಂಥವ್ರು ಅಂತೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ನಾನು ಹೇಳಿಲ್ಲ ಇದೇನು ಫೇಕ್ ನ್ಯೂಸ್ ಇದೆ ಅಂತ ಬಿಟ್ಬಿಡಿ, ನೀವೇನು ಲಿಂಕ್ ಮಾಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸೊ ಆಮೇಲೆ ಏನಾದರೂ ಪ್ರಾಬ್ಲಮ್ ಉಂಟಾದಮೇಲೆ ನಿಮಗೆ ಗೊತ್ತಾಗತ್ತೆ. ಸೊ ಈಗ ಏನು ಮಾಡಿ, ಸೊ ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ, ಆದಷ್ಟು ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗಲಿ, ಎಲ್ಲರಿಗೂ ಕೂಡ ತಿಳಿಸಿ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಂತ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.